ಇದೊಂದು ಹಾಳಾದ ಚೇರು ಹೋಗತ್ತಾಗಿ ಎರಡು ಕಾಲು ನೆಟ್ಕಿದ್ರೆ ಇನ್ನು ಎರಡು ಕಾಲು ನೆಟ್ಕಿಲ್ಲ. ಹೆಂಗೋ ಈಚೆ ಕಡೆ ಬಂದಾಗ ನೆಲದ ಮೇಲೆ ಕೂತ್ರೆ ಹೇಳಕ್ಕಾಗಿಲ್ಲ ಅಂತ ಇದೊಂದು ಇರಲಿ ಅಂತ ಇಟ್ಕೊಂಡಿವನಿ. ಪಾತ್ರೆ ಗಿತ್ರ ತೊಳೆದಾಗಿ ಇಟ್ಕೊಳಕ್ಕೆ ಮಾಡೋಕ್ಕೆ ಅಂತವ. ಅಯ್ಯೋ ನನ್ನ ಮಗಂದು ಕಾಲ ನಿಲ್ಲಲ್ಲು. ಏಟ್ ಕಲ್ ಕೊಡೋಣ ಹೋಗು, ನನಗೂ ಸಾಕಾಗದೆ. ಸುಮ್ಕೆ ತಗೊಂಡಿದ್ದು ನಾವು, ಏನೂ ಇಲ್ಲ. ಹೊಸ ಮನೆ ತಗೊಂಡು ಅಂತ ಸಾಮಾನು ಕೊಟ್ಟಿಲ್ಲ. ಈ ಮನೆ ಇನ್ನೂ ಗಿಲವ್ ಪಲಾವ್ ಏನೂ ಮಾಡಿಸಿಲ್ಲ. ಅದೇನೋ ಹೇಳ್ತಾರಲ್ಲ ಹಂಗಾಯ್ತು ನಮ್ಮ ಮನೆ ಬಾ. ನನ್ನ ಗಂಡ ಒಬ್ಬ ಒಳಗೆ ಕೂತ್ಕೊಂಡು ಮಟ್ಟೆ ಇಕ್ತಾನೆ. ಅದೇನು ಗಂಡಸು ಅಲ್ಲ, ಹೆಂಗಸು ಅಲ್ಲ ಅಂತಾರಲ್ಲ ಹಂಗೆ ಎಲ್ಲ ನಾನು ತೀವ್ ಕೊಡಬೇಕು. ತೀವ್ ಕೊಟ್ಮೇಲೆ ಓ ಅಂತ ಹೋಯ್ತಾನೆ ಮಾತಾಡೋಕ್ಕೆ. ಇಲ್ಲ ಅಂದರೆ ಮಟ್ಟೆ ಕೊಳ್ಳಿ ಹಂಗೆ ಒಳಗೆ ಕೂತಿರ್ತಾನೆ. ಸಾಕಾಯ್ತು ನನಗೂ ತೆಗಿಯತ್ಲಾಗಿ. ಓಸಿ ಬುದ್ಧಿವಂತಿಕೆನಾರೇ ಇರಬೇಕು ಮನುಷ್ಯನಿಗೆ. ಇನ್ನೇನು ಅವ್ನ ಮದುವೆ ಆಯಿತು ಅಂದರೆ ನಾವು ಏನಂದರೆ ಏನು ಒಂದು ಬಿಡಗ ಸುಟ್ಟಕ್ಕಿಲ್ಲ ಅವನ ನಮಗೆ. ಏನು ಮಾಡೋಕ್ಕಾಗಿಲ್ಲ. ಎಂತೀರು ಬಂದ ಮೇಲೆ ಹಿಡ್ತಾ ಸಿಕ್ಕಿದ ಮೇಲೆ ಆಟೆಯ ಒಂದು ಬಿಡಗ ಸುಟ್ಟಕ್ಕಿಲ್ಲ. ಈ ನನ್ನ ಮಗನಿಗೆ ಅರ್ಥ ಆಗೋಕ್ಕಿಲ್ಲ. ಏಟು ಹೇಳಿದ್ವಿ ಏನು ಅಂತಮ್ಮ, ನಾನು ಹೇಳ್ದಂಗೆ ಕೇಳ್ತಾನೆ ಅನ್ಕೊಂಡು ಅವನು ಆರಾಮಾಗಿ ಕೂತ್ಕೊಂಡು ಏನು ಮಾಡೋಣ. ಹೊಸಿ ದುಡ್ಡು ಪಡ್ಡು ಕಿತ್ಕೊಂಡು ಅವನದೇ ಮದುವೆ ನೆಪ ಹಾಕೊಂಡು ಮನೆಯ ಗಿಲವು ಪಲವು ಮಾಡಿಸ್ಕೊಬಿಡೋಣ, ಏನಾರ ಮಾಡೋಣ. ಏನು ಜ್ಞಾನ ಇಲ್ಲ ನನ್ನ ಮಗನಿಗೆ. ಸುಮ್ಮನೆ ಹೋಯ್ತಾನೆ, ಎರಡು ದನ ಅವೇ ಬಿಟ್ಕೊಂಡು ಹೋಯ್ತಾನೆ, ಬತ್ತಾನೆ, ತಿಂತಾನೆ, ಮನೆ ಕತ್ತಾನೆ. ಇನ್ನೇನಾರ ಮಾಡ್ತಾನೆ. ನಾನು ಒಬ್ಬಳೆ ಏಸು ಅಂತ ಹೊಡೆದಲ್ಲ. ಹೆಂಗೋ ಅವತ್ತು ಧೈರ್ಯವಾಗಿ ಹೇಳಿ ನನಗೆ ಹೊಸ ಮನೆಯೇ ಬೇಕು, ನಾವು 15 ಮಾಡ್ಕೊತೀವಿ, ಹಳೆ ಮನೆ ಆಗೋಕ್ಕಿಲ್ಲ, ನಮಗೆ ದುಡ್ಡು ಕಾಸು ಏನೂ ಇಲ್ಲ, ಅವನಾದರೆ ಒಬ್ಬನೇ ಹೆಂಗೋ ಮಾಡ್ಕೊತಾನೆ ಅಂತವ ಕೇಳೋ ಹೊತ್ತಿಗೆ ಮನೆ ಹೊಸಿ ದೊಡ್ಡದಾಗಿ ಇದ್ರೂ ಅದೇ ಈ ಪೂರ್ತಿ ಆಗಿತ್ತಿಲ್ಲ ಅನ್ನೋದನ್ನು ಬಿಟ್ಟರೆ ಮನೆ ದೊಡ್ಡದಾಗಿ ಸಂದಾಕದೆ ಇದಾರ ಸಿಕ್ತು. ಇಲ್ಲ ಅಂದಿದ್ದು ಕಿರಿ ಮಗ ಅಂತ ಇದನ್ನೂ ಅವನಿಗೆ ಕೊಟ್ಟುಬಿಟ್ಟು ನಮ್ಮನ್ನು ಅಷ್ಟೇ ತಗೊಬಂದು ಆ ಹಳೆ ಮನೆಗೆ ಹಾಕಿರೋರು. ಆ ಹಳೆ ಮನೇಲೂ ಕುಂತ್ರು ನೀಲಕ್ಕೆ ಜಾಗಿಲ್ಲ, ನಿಂತ್ರು ಕೂರಕ್ಕೆ ಜಾಗಿಲ್ಲ, ಒಂದು ಕಡೆನೇ ಕೊಟ್ಟಿಗೆ ದನ ಎಲ್ಲವ ಹೊಸಿ ಸೊಳ್ಳೆನ. ಅಯ್ಯಪ್ಪ ಅದು ಹೆಂಗಿರ್ತಾಳೆ ಕಾರಣ ನಿಂಗಮ್ಮ ಬಂದು ಹೆಂಗಾರ ಇಟ್ಕೊಳ್ಳಿ ಬಾ. ನನಗೇನು ಸದ್ಯಕ್ಕೆ ನಂತ ಸಂದಾಕಿದ್ದು ಸಾಕು. ಹೆಂಗಾರ ಮಾಡಿ ಅವಳನ್ನು ಒಳ್ಳೇದು ಮಾಡ್ಕೊಬಿಡ್ಬೇಕು. ಒಳ್ಳೇದು ಮಾಡ್ಕೊಂಡು ಈಗ ಅವ್ರದ್ದು ತೋಟ ಪಾಟ ನಿಂಬೆಹಣ್ಣು ಗಿಂಬೆಹಣ್ಣು ಎಲ್ಲ ಅವೆ. ದಿಷ್ಟೇನೇನೋ ಸಲೀಸಾಗಿ ಹೋಗಿ ಕಿತ್ಕೊಬತ್ತಾ ಇದ್ದೆ. ಇನ್ನಂಗೆ ಹಾಕಲ್ಲ. ಅವಳನ್ನ ಒಳ್ಳೇದು ಮಾಡ್ಕೊಂಡು ಹೆಂಗಾರ ಇಸ್ಕೊಂಡು ಮಾಡ್ಕೋಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಅದಕ್ಕೆಮ್ಮ ಏನು ಮಾಡ್ತಿದ್ದೀರ ಅದಕ್ಕೆಮ್ಮ? ಏನಪ್ಪ ನಾನು ಬೇರೆ ತಿರುಗಿ ನೋಡ್ದಾನೆ, ಸುಮ್ಕೆ ಹುಚ್ಚಿ ಹಂಗೆ ಮಾತಾಡ್ತಾ ಇದ್ದೀನಿ. ಇವನು ಅದಕ್ಕೆಮ್ಮ ಅಂತವನೇ ಬಿಡುತ್ತಾಯ್ತು ಏನೋ ಬಂದು ನಿಂತ್ಕೊಂಡು ಕೇಳಿಸ್ಕೊಬಿಟ್ನೆ. ಅಯ್ಯೋ ಶಿವನೇ, ಇದ್ಯಾಕದಕ್ಕಮ್ಮ ಅಲ್ಲೇನು ಮಾಡ್ತಿದ್ದೀರಿ? ತಿರುಗ್ನವಲ್ರಲ್ಲ, ಏನಾಯ್ತು? ಅಯ್ಯೋ ತಿರ್ಗಕ್ಕೆ ಮಕ ತೋರ್ಸಕ್ಕೆ ಮಕ ಇದ್ರಲ್ವೇ, ಏನೋ ಕೇಳಿಸ್ಕೊಂಡಿಲ್ಲ ಅನ್ನಿಸ್ತದೆ. ಕೇಳಿಸ್ಕೊಂಡಿದ್ದಿದ್ರೆ ಇದ್ಯಾಕತ್ಕಮ್ಮ ಒಬ್ಬರೇ ಹಿಂಗೆ ಮಾತಾಡ್ತಿದ್ದೀರ ಅಂತವ ಕೇಳಿರೋನು. ಇವನು ಕೇಳಿಲ್ಲ ಅಂದಮೇಲೆ ಕೇಳಿಸ್ಕೊಂಡಿಲ್ಲ ಅನ್ನಿಸ್ತದೆ. ಸುಮ್ಕೆ ನಾನೇ ತೋರಿಸ್ಕೊಳ್ಳೋದು ಬೇಡ. ಇವನು ಅಂತ ಕೇಳೋಣ ತಿರುಗಿ. ಈ ಏನಪ್ಪ ಏನು ಚಂದ್ರ ಇಲ್ಲಿ ಗಂಟೆ ಹುಡುಕ ಬಂದಿದ್ಯಾ? ನಾನೇ ಈಗ ನಿಮ್ಮ ಅಣ್ಣನ ಕಳ್ಸೋಣ ಅಂತಿದ್ದೆ. ನೀನು ತಿನ್ನಕ್ಕೆ ಬರಲೇ ಇಲ್ಲ, ಊಟಕ್ಕೆ ಕರ್ಕೊಬರೋಗಿ ಅಂತವ. ಇನ್ನೂ 12 ಗಂಟೆ ಆಗಿತ್ತಲ್ಲ, 1 ಗಂಟೆ ಹಿಂಗೆ ಕಳ್ಸೋಣ ಅಂತ ಸುಮ್ಕಾದೆ ಕಣಪ್ಪ. ಅಡುಗೆ ಆದ್ಮೇಲೆ ಕಳ್ಸೋಣ ಅಂತವ. ಹ್ಞೂ ಇರಲಿ ಬಿಡಿ ಅದಕ್ಕಮ್ಮ. ನಾನು ನನ್ನ ಮಗಳು ಅಲ್ಲೇ ಅವ್ರ ತಾತಂತಲ್ಲೇ ಉಳ್ಕೊಂಡಿದ್ಲಲ್ಲ, ಇನ್ನು ನಾನು ಒಬ್ಬನೇ ಅಲ್ವಾ, ಅಲ್ಲೇ ಹೋಟ್ಲತ್ತವ. ಬೆಳಗ್ಗೆ ಹೊಲ್ ತಗೋಬೇಕಾರೆ ಬರ್ತಾವ, ಟೀ ಕುಡ್ಕೊಂಡು 2 ಇಡ್ಲಿ ತಿನ್ಕ ಬಂದೀವ್ನಿ. ನನಗೆ ನೀನು ಹೊಟ್ಟೆ ಸಿತೆ ಇಲ್ಲ. ನಾನು ಆಮೇಲೆ ಬಂದು ಊಟ ಮಾಡ್ಕೊ ಹೋಯ್ತೀನಿ ಅಂತ ಬಿಡಿ. ನಾನು ಹೊಸಿ ಮಾತಾಡೋದಿತ್ತು. ಏನು ಅಣ್ಣವನೇ ಮನೇಲಿ, ಅದಕ್ಕೆ ಬಂದೆ. ಅಯ್ಯೋ ಮಲ್ಲೆ ಅವನೇಕಂತ ಬಾರಪ್ಪ. ನಿಮ್ಮ ಅಣ್ಣಿನೆಲ್ಲ ಹೋಯ್ತಾನೆ, ಮೊಟ್ಟೆ ಕೋಳಿ ಇದ್ದಂಗೆ ಒಳಗೆ ಇರ್ತಾರೆ, ಮಲ್ಕೊಂಡಿರ್ಬೇಕಲ್ಲ. ಇನ್ನೇನು ಏನಾರ ಭಂಗ ಇದು ಮಾಡೋಣ ಅಂತ ಏನಾರ ಇದ್ರಲ್ವೇ ಅವ್ರಿಗೆ. ಏನೊಂದು ಸೌದೆ ಹೊಡ್ದಾಕನ ಏನಾರ ಮಾಡೋಣ ನೋಡಿಲ್ಲಿ. ಕುರ್ಚಿ ಮುರಿದೋಗದೆ, ಕಲ್ಲು ಕೊಟ್ಕೊಂಡು ನಾನು ಸರಿ ಮಾಡ್ಕೊತಾ ಇದ್ದೀನಿ. ಅವ ಹಿಂಗೆ ಜ್ಞಾನವೇ ಇಲ್ಲ. ಅಯ್ಯೋ ಬಾ, ಇದ್ದಾನೆ ಎಲ್ಲೋಯ್ತಾರೆ, ಬಾ ಒಳಗೆ ಬಾ. ಇನ್ನೊಂದಪ್ಪ ಒಳಿಕೆ ಏನು ಮಾಡೋಕ್ಕೆ? ಇಲ್ಲೇ ಕರಿ, ಅದಕ್ಕೆ ನಾನೇ ಕರಿತೀನಿ ತಡಿ. ಅಣ್ಣ ಅಣ್ಣ. ದೇವ್ರೆ, ಇದ್ಯಾಕ್ಲಾ ಯಾಕಂಗೆ ಕಿರ್ಚ್ಕೊತಾ ಇದ್ದಿಲ್ಲ? ಅದೇನು ಒಳಗೆ ಬರೋದಲ್ವೇಲ್ಲ, ಇಲ್ಲೇ ನಿಂತ್ಕೊಂಡು ಎಣ್ಣೆ ಅಂತೀಯಲ್ಲ. ನಿಮ್ದೇ ಮನೆ ಕಳಕ್ಕೆ ಬಿಡಕ್ಕಲ್ಲ. ನಮ್ದಾಗೆ ಮನೆ ಕಳಿವಂತೆ ಅದೇ ಕೇಳು. ಏನೋ ಮಾತಾಡ್ಬೇಕಂತ ಬಂದವನು. ಇನ್ನೇನು ಎದ್ದು ಬಿದ್ದು ಮನೆಗಿರೋದಯ್ಯ. ಏನು ಎತ್ತ ಕೇಳೋಣ ಮಾಡೋಣ, ಏನು ಕೇಳಬೇಡ. ಮಾತಾಡ್ಬೇಕಂತೆ ಆಯ್ತು ಬಿಡ, ಕೇಳ್ತೀನಿ. ಅದಕ್ಕೆ ಹಂಗಾಡ್ತೀಯ? ಕೇಳ್ತೀನಿ ಬಿಡು. ಕೇಳು, ಏನಾದ್ರು ದುಡ್ಡು ಕಾಸು ವಿಚಾರ ಆದರೆ ಮೊನ್ನೆ ಮಾತಾಡಿದೀನಿ ನೋಡು, ನೆನ್ಪಿಟ್ಕ. ಕೇಳು ಇಸ್ಕ, ಇದೇ ಟೈಮು. ಆಮೇಲೆ ಅಂತ 1 ರೂಪಾಯಿ ಹುಟ್ಟಕ್ಕಲ್ಲ. ಕೇಳಿದ್ರಾಯ್ತು, ಸುಮ್ಕಿರೆ. ನೋಡ್ತಾವ್ ಏನನ್ಕತಾನೆ. ಯಾವಾಗ ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಸೂಕ್ಷ್ಮ ಗೊತ್ತಿಲ್ಲದೆ ಮುಂಡದು ನೀನು. ಸೂಕ್ಷ್ಮ ಗೊತ್ತಿಲ್ಲದೆ ಮುಂಡದು ಏನು ಮಾಡ್ತೇನೆ? ನೀನು ಕಟ್ಕೊಂಡಂಗೆ ಆಗೈತೆ ನನ್ನ ಜೀವನ. ನಿಮ್ಮಿಬ್ರದ್ದು ಏನಾದ್ರು ಗುಸು ಪಿಸಿ ಮುಗ್ದಿದ್ರೆ ಇಲ್ಲಿ ಬರೋಣ, ಇಲ್ಲಿ ಹೊಸಿ ಮಾತಾಡ್ಬೇಕು ನಾನು. ಬೇಕಿತ್ತ ಅದೇ ಸುಮ್ಕಿರು ಅಂತ ಕೇಳಕ್ಕಿಲ್ಲ. ಏನಿಲ್ಲ ಕಂತ ಹಾಕ್ಲ. ಅವಳೇನೋ ಮಲಗಿದ್ದಲ್ಲ ಅದಕ್ಕಂಗಂತ ಅವಳು ಬಂದೇ ಇರು. ಕೂತ್ಕೊಳಕ್ಕೆ ಇಲ್ಲಿ ಚೇರು ಇಲ್ಲವ, ನಾನು ಚೇರೆ ತಗೊಬಂದಿಲ್ಲಕಲ್ಲ. ಇನ್ನು ಹೊಸ ಮನೆ ಚೇರು ಪಾರು ಎಲ್ಲನೂ ಆಮೇಲೆ ಪೂರ್ತಿ ಗಿಲವೆಲ್ಲ ಮುಗಿದ್ಮೇಕೆ ಗುರು ಪ್ರವೇಶದಲ್ಲಿ ತಗೊಬಂದ್ರೆ ಆಯ್ತು ಅಂತ ನಾನು ಎಂತ ತಂದೇ ಇಲ್ಲಪ್ಪ. ಏನು ಚಾಪೆ ಹಾಕಿಸ್ಲಾ, ಏನು ಮಾಡ್ಲೋ? ಇಲ್ಲ ಒಳಗೆ ಬಾ, ಒಳಗೆ ಕೂತ್ಕೊಂಡು ಮಾತಾಡಿ ಬಂತೆ. ಎಂಥದ್ದು ಬೇಡ, ಚೇರ್ ಹಾಕಕ್ಕೆ ನಾನೇನು ನೆಂಟಲ್ಲ, ದಿನ ಬಂದೋಗೋದಯ್ಯ. ನಾನೇನು ಹೊಸ್ದಾಗಿ ಬಂದು ಇದು ಮಾಡ್ತಾಯಿದ್ದೀನಿ ಏನಂಗೆ ಆಡ್ತೀಯಲ್ಲಣ್ಣ. ಏನಿಲ್ಲ, ಮಹಾವ ಬತ್ತೀನಿ ಅಂದಿದ್ರು. ಅವ್ರು ಬರ್ಬೋದು ಇವತ್ತು ಇಲ್ಲ ನಾಳೆಕೋ ಬರ್ತಾರೆ. ನಾನು ಮಾತಾಡೋಣ ಅಂತ ಬಂದೆ. ಮದುವೆಗೆ ಯಾರನ್ನೂ ಹೆಚ್ಚಿಗೆ ಕರಿತಾ ಇಲ್ಲ ಅಣ್ಣ. ಇಲ್ಲೇ ಏನೋ ಮತ್ತೂರ್ದವ್ರನ್ನ
ನಮ್ಮ ನೆಂಟ್ರಿಷ್ಟನ್ನ ಅಷ್ಟೇ ಕರೆದುಬಿಟ್ಟು ದೇವಸ್ಥಾನದಾಗೆ ಮಾಡ್ತಾ ಇರೋದು ಅಣ್ಣ. ಏನೇ ಆದರೂ ಮದುವೆ ಖರ್ಚು ಶಾಸ್ತ್ರ ಪಾಸ್ತ್ರ ಇವೆಲ್ಲ ಇರ್ತಾವಲ್ಲ, ಈಗ ನನಗೇನು ಗೊತ್ತು, ನನಗೇನು ಗೊತ್ತಿಲ್ಲ. ಅದಕ್ಕೆ ಹುಸಿಯ ಮುಂದೆ ನಿಂತ್ಕೊಂಡು ನೀನು ಅದಕ್ಕೆಮ್ನೆಯ ಅದು ಏನೇನೈತೆ ಇನ್ನೇನು ಮದುವೆ ಇನ್ನೊಂದು ವಾರ ಐತೆಪ್ಪ, ಅದು ಏನೇನೈತೆ ಮಾಡೋದು ಮಟ್ಟದು. ಒಂದು ಸೀರೆ ತಗೊಬರ್ಬೇಕಾಗಿತ್ತು, ಅದೆಲ್ಲನೂ ಹೋಗಿ ನೀವೇ ತಗೊಬತ್ತೀರಾ ಇಲ್ಲ ನಾನು ಬರಬೇಕಾ ಇವನು ನೋಡಿ. ಅದಕ್ಕೆ ದುಡ್ಡು ಗಿಡ್ಡು ಕೊಟ್ಬಿಟ್ಟು ಹೋಗೋಣ, ಅದು ಏನೇ ಜವಾಬ್ದಾರಿ ನೀವು ನೋಡ್ಕೊಳ್ಳಿ ಅಂತ ಹೇಳೋಣ ಅಂತ ಬಂದೆ ಅಣ್ಣ. ಥೂ ತಲಕಿ ಎಂತ ಕೆಲಸ ಆಗೋಯ್ತು ಪಾಪ. ಈ ಹುಡುಗನೆ ಮನೆ ತಕ ಹುಡುಕ ಬಂದು ಕೇಳೋಂಗೆ ಆಗೋಯ್ತಲ್ಲ. ನಕ್ಕಂತೆ ನೋಡಿದ್ರೆ ನಾನೇ ಹೋಗಿ ಮಾಡಿ ಇವನ್ಲ ಎತ್ತ ಅಂತ ಕೇಳಿ ತೆರಕೊಕ್ಳು ಮಾಡಕೊಕ್ಳು ಅಂತ ಮುಂದೆ ನಿಂತ್ಕೊಂಡು ಮಾಡಬೇಕಾಗಿತ್ತು. ಅಯ್ಯೋ ಮದುವೆ ಬೇರೆ 15 ದಿನದಲ್ಲಿ ಮಾಡ್ತೀವಿ ಅಂತ ಮಾತುಕತೆ ಆಡ್ಕೊ ಬಂದಿದ್ದು, ನಾನು ಸುಮ್ಕೆ ಆಗ್ಬಿಟ್ಟೆ. ಪಾಪ ಅವನಿಗೆ ಇರ್ತೀನಿ ನೋಡಿ ಬಂದವನು ಹಾಳಾದ ನೆಂಟಿ ಊರಿಗೆಲ್ಲ ಆಗೋಷ್ಟು ಮಾತಾಡ್ತಾಳೆ, ಇವೆಲ್ಲ ಒಳಿಯಕ್ಕಲ್ಲ ನೋಡಿ. ಸೊ ನನಗೆ ಒಂಥರ ಆಯ್ತಾಯ್ತು ಹೋಗೋತಾಗಿ. ಹ್ಞೂ ನೀನು ಹೇಳೋದು ಸರಿನೇ. ಅಯ್ಯೋ ನಾನು ಅದು ಇದು ಕೆಲಸ ಇದು ಅಂತವ ಮತ್ತೆ ಬಿಟ್ಟಕ್ಕಲ್ಲ, ಏನು ಅನ್ಕೋಬೇಡ. ಹೋಗಿ ನೀವೇ ತಗೊಬಂದಿದ್ರು ಆಗಿತ್ತಲ್ಲ ಒಂದು ಸೀರೆಯ, ಏನು ಅದಕ್ಕೆ ನಾವೆಲ್ಲವ ಮನೆ ಬಂಗಾಲನ್ನು ಬಿಟ್ಟು. ನನಗೇನು ತಿಳಿತತ್ತಣ್ಣ ಮದುವೆಗೆ ಅಂತ ಸೀರೆ ತರಬೇಕು ಏನು ಎತ್ತ ನನಗೇನು ತಿಳಿತತೆ. ನಾನು ಏನು ಅನ್ಕಂಡೆ ಅಂದರೆ ಮದುವೆಗೆ ಒಂದು ಸೀರೆ ಚೆನ್ನಾಗಿರೋ ತಗೊಂಡು ಅದಕ್ಕೆ ಒಂದು ಸೀರೆ, ಆಮೇಲೆ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಎಲ್ಲರಿಗೂ ತಗೊಬರ್ಲಿ ಅತ್ಲಾಗ ಒಟ್ಟಿಗೆ ನೀನು ಒಂದು ಜೊತೆ ಇನ್ನೇನು ಅದಕ್ಕೆ ಎಲ್ಲರಿಗೂ ತಗೊಬರ್ಲಿ ಅತ್ತಾಗಿ ಬಾ ಹೋಗೋಣ, 3 ಜನನೂ ಹೋಗೋಣ. ನಾನೇ ಕೊಡಿಸ್ತೀನಂತೆ, ಇಲ್ಲ ನೀವೇ ಹೋಗಿ ತಗೊಬತ್ತೀನಿ ಅಂದರೆ ದುಡ್ಡು ಕೊಡ್ತೀನಪ್ಪ, ಹೋಗಿ ತಗೊಬನ್ನಿ, ಅದು ಇನ್ನೂ ಒಳ್ಳೇದೇ. ನನಗೂ ಬೇರೆ ಕೆಲಸ ಅವೆ, ನೋಡಿ ಏನು ಮಾಡ್ತೀರಾ ಅಂತ ಅದಕ್ಕೆ ಕೇಳಿ ಅದೇನೈತೆ ನೋಡಿ ಕೊಟ್ಟೋಗೋಣ ಅಂತ ಬಂದವ. ನಿನಗೆ ಕೆಲಸ ಇದ್ರೆ ಏನು ಮಾಡ್ಕೊ, ದುಡ್ಡ ಕೊಡು, ನಾನು ತಗೊಬತ್ತೀನಿ ಎಲ್ರಿಗೂ. ನಿಂಗೆ ಯಾಕೆ ಚಿಂತೆ? ಮಕ್ಕಳಿಗೆ ಮರಿಗೆ ನಮಗೆ ನಿನಗೆ ಎಲ್ಲರಿಗೂ ತಗೊಬತ್ತೀವಿ. ಅವಳಿಗೂ ಸಂದಾಕಿರೋದೇ ತಗೊಬತ್ತೀನಿ ಕಂತ ಹಾಕು. ನೋಡ್ದಾರಲ್ಲವ ಏನು ಸಂದಾಕ್ ಬಂದವ್ರು ಸೀರೆ ಅನ್ಬೇಕು. ನೀನು ಕಾಸು ಒಂದು ಕೊಡು ಸಾಕು. ಥೋ ಇವಳು ಸಾಲಾಗ ಸುಮ್ಮನಿರೋಣ ಅನ್ನಕ್ಕಲ್ಲ, ಮಾನ ಮರ್ಯಾದೆ ಇರೋದು ಲೌಡಿ ಬಾಯ್ ಬಿಡ್ಕೊಂಡು ನಿಂತಿರ್ತಾಳೆ. ಅವ್ನು ಏನು ಅನ್ಕತಾನೆ? ಅಯ್ಯೋ ದೇವ್ರೆ, ನೀನು ಸುಮ್ಕಿರೆ ಹೊಸಿಯ, ನಾನು ಮಾತಾಡ್ತೀನಿ. ಅಲ್ಲಕ್ಕಲ್ಲ ಒಂದು ಕೆಲಸ ಮಾಡು, ನಾವೇ ಬರ್ತೀವಿ, ಸೀರೆ ಬೇಕೋ ಬಟ್ಟೆ ಬೇಕೋ ಎಲ್ಲ ತೆಗಿಯೋಣಂತೆ. ನೀನು ಯಾರು ಗೆಲ್ತಿ ಅವ್ರಿಗೆ ತೆಗಿಯೋಣ. ಆ ಕಾಸಲ್ಲಿ ನೀನೇ ಕೊಡು, ನಮ್ಮ ಕೈಗೆ ಏನು ಕೊಡಬೇಡ. ಏನು ಮಾಡಕ್ಕೆ ನಮ್ಮ ಕೈಗೆ? ನೀನೇ ಬರ್ತೀಯಲ್ಲ, ಹಂಗಿದ್ರು ನೀನೇ ಕೊಡು. ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡಕ್ಕಲ್ಲ ಅಂತಾರಲ್ಲ, ಮಾತೇನು ಸುಳ್ಳಲ್ಲ. ಈ ನನ್ನ ಮಗ ತಾನು ಕಿಸಿಯಾಕಲ್ಲ, ಹೆಂಗೋ ಅವ್ನು ಕೊಟ್ಟು ಅದ್ರ ಹೊಸ ಉಳಿಸ್ಕೊಳ್ಳೋಣ ಹೆಂಗಾರ ಮಾಡಿ ಅಂತ ನಾನು ಓಡಾಡ್ತೀನಿ, ಅದನ್ನೂ ಮಾಡಕ್ಕೆ ಬಿಡಲ್ಲ. ಏನು ಸಯನ ಏನು ಮುಂಡ ಮಗನ ಕಟ್ಕೊಂಡು ನನಗಂತೂ ಸಾಕ ಹೋಗೋದೆ ಕಣ. ಥೂ ನೆದೆ ಮೇಲೆ ಮಣ್ಣಳಿಯ ಇವನು ಹಿಂಡಕ್ಕಳು ನಾ ಆಯ್ತಿನ ಸುಮ್ಮನೆ ನಾನು ನಿಲ್ಲಕ್ಕಲ್ಲ. ನನ್ನ ಮಕ್ಕಳಿಗೂ ಒಂದೊಂದು ಜೊತೆ ಬಟ್ಟೆ ಚೆನ್ನಾಗಿರೋ ತಗೊಂಡು ಅವ್ರ ಹುಡುಗಿಗೂ ಒಂದು ತಗೊಂಡು ನಾನು ಸುಮಾರು ದಿವಸದಿಂದ ಒಂದು ಸದ್ದಾಕಿರೋ ಸೀರೆ ತಗೊಳ್ಳೋಣ ನಾನು ಹಂಗಿದ್ದೀನಿ. ತಗೊಳ್ಳೋಣ ಅತ್ಲಾಗ ಹೆಂಗೋ ಇದೆ ನೆಪ್ಪಾಗಿ ಅಂತ ನಾನು ಓಡಾಡ್ತೀನಿ, ನೀನು ತಗೊಂಡು ದುಡ್ಡು ಕೊಡ್ಲಾ ಅಂತಾನೆ. ಸುಮ್ಮನೆ ನಿಂತ್ಕೊಳ್ಳೋ ನಾನು ಹಾಕೊಳ್ಳೋ ಬಡ್ಡಿ ಮಗ ಅಲ್ಲ ಅಕಂತ ಬಿಡಿ. ಪಾಪ ಅವ್ನಿಗೆ ಏನು ಕೆಲಸ ಇರ್ತಾವ ಮಾಡ್ಕೊಳ್ಳಿ, ನಾವಾಗ ತಗೊಬಂದ್ರಾಯ್ತು. ಹ್ಞೂ ಅದಕ್ಕೆಮ್ಮ ಹಂಗೆ ಮಾಡಿ ಹೇಳ್ತೀನಿ. ಹ್ಞೂ ಕಾರಣ ಅದಕ್ಕೆ ಮಾಡೋದು ಸರಿ. ನನಗೆ ಬೇರೆ ಕೆಲಸ ಇರ್ತವೆ, ನಾನು ಮಾಡ್ಕೊತಾ ಇರ್ತೀನಿ. ನೀವು ಅದು ಏನೈತೆ ತಗೊಂಡು ಮಾಡ್ಕೊಂಡು ಇನ್ನು ದಿನಸಿ ಸಾಮಾನು ಏನೇನೈತೆ ಎತ್ತೈತೆ ಅದಕ್ಕೆಮ್ಮ ಹೊಸಿಯ ನೀವೇ ಬರ್ಬೇಕಪ್ಪ. ಹಿಂದಿನ ದಿನ ಇಲ್ಲಿ ರಾತ್ರಿಗೆ ಅಡುಗೆ ಮಾಡಿಸ್ಬೇಕಲ್ಲ, ಏಟೆಡ್ ಬೇಕು ಏನೇನು ಕೇಳ್ಕೊಂಡು ಹಣ ಹೊಸಿಯ ಭಟ್ರನ್ನ ಹಿಡಿದು ಅದೇನು ಮಾಡ್ತೀಯೋ ನೋಡು. ನಾನು ಅದಕ್ಕೆಲ್ಲವ ನಿನಗೆ ಕೊಡೋಕ್ಕೆ ಮುಂದಾಗೆಯ ದುಡ್ಡು ಪಡ್ಡು ಎಲ್ಲನೂ ಕೊಡಬೇಕಲ್ಲ, ಹೊಸಿ ಕಾಸು ಕೊಟ್ಟೋಗಿರ್ತೀನಿ ನೋಡು. ಹೊಸಿಯ ಜವಾಬ್ದಾರಿ ತಗೊಂಡು ಮಾಡೋಣ, ಇನ್ನು ಯಾರವರು ಮಾಡೋರು. ಹ್ಞೂ ಆಯ್ತು ಬಿಡ್ಲ, ನಾನು ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ ಸುಮ್ಕಿರು. ತಗೊಳ್ಳೋಣ, ಇದು ಕಾಸು ನಿಮಗೆ ಬಟ್ಟೆ ತರಕ್ಕೂ ಆಯ್ತದೆ, ಮತ್ತು ನಾನು ಹೇಳಿದ್ನೆಲ್ಲ ದಿನಸಿ ಸಾಮಾನು ಅವ್ರ ಭಟ್ರು ಕೊಡೋಕ್ಕೆ ಅಲ್ಲವ ಎಲ್ಲದಕ್ಕೂ ಸೇರಿಸೆ ಒಟ್ಟಿಗೆ ತಂದೀವ್ನಿ. 7 ಆಯ್ತದೆ ನೋಡ್ಕೊಂಡು ಮಾಡಿ ಖರ್ಚು ಮಾಡ್ಕೊಳ್ಳಿ. ಸಾಲದೆ ಬಂದಿರ್ಬೇಕಾದ್ರೆ ಕೊಟ್ಟಾನಂತೆ. ಅದಕ್ಕೆಮ್ಮ ಅದು ಏನೇನೈತೆ ಹೊಸಿಯ ಬರ್ಕೊಂಡು ದಿನಸಿ ಸಾಮಾನ ಏನೇನು ಬೇಕು ಇದು ಮಾಡ್ಕೊಂಡು ಮಾಡಿ. ಅದಕ್ಕೆಮ್ಮ ನೋಡಿ ಎಲ್ಲ ನಿಮಗೆ ಬಿಟ್ಟಿವ್ನಿ, ಹೆಂಗೆ ಮಾಡ್ತೀರೇನು ನೋಡಿ. ಅಯ್ಯೋ ಇವಳು ಸಾಲಾಗ ಹೆಂಗೆ ದೂಕ್ ನಿಂತ್ಕೊಬಿಟ್ಟು ನೋಡಿ ಇಸ್ಕೊಳಕ್ಕೆ ಮುಂದಾಗಿ. ದುಡ್ಡು ಅಂದರೆ ಎಲ್ಲಕ್ಕಿಂತ ಮುಂದಿರ್ತಾಳೆ. ಸರಿ ಸರಿ ಅದಕ್ಕೆಮ್ಮ ನೋಡಿ ಮಾಡ್ಕೊಳ್ಳಿ, ಮತ್ತು ನಾನು ಬರ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ ಹೋಗಪ್ಪ, ನಾನು ನೋಡ್ಕೊತೀನಿ. ಎಲ್ಲನೂ ಬರೆದಿಟ್ಟು ನಿಂಗೆ ಹೇಳ್ತೀನಿ ಅಂತೆ. ಹೋಗಿ ನೀನೇನು ತಲೆ ಕೆಡ್ಸ್ಕೊಬೇಡ ಹೋಗಿನ. ಒಳ್ಳೆ ಹೋಗಿ ಅದೇ ನಾವು ಯಾರು ಉರಿನೇ ಎದ್ರಕ್ಕಿಲ್ಲ ಮುಂದಕ್ಕೆ. ಅವ ಪುಳ್ಳೆ ಹಂಗೆ ಉರಿದು ಹಂಗೆ ಹೋಗಿ ಬರೀ ವಾಕ್ಸೋದ್ಕೊಂಡೈತಿ ನೋಡೇ ಇಲ್ವೇನೋ. ಹೋಗು, ನಾನು ಮಗಿಗೆ ಸ್ನಾನ ಮಾಡ್ಸಕ್ಕೆ ನೀರು ತೊಳ್ಕೊ ಹೋಗೋಣ ಅಂತ ಬಂದರೆ ಇಲ್ಲೇನು ಕಾದರ ಹಂಗೆ ಕಾಣ್ತಾ ಇಲ್ಲ. ಶಾಂತ ನಾನು ಒಳಗೆಲ್ಲ ಹುಡುಕ್ತಿದ್ದೀನಿ, ಇಲ್ಲಿ ಬಂದು ನಿಂತ್ಕೊಂಡು ಹೆಂಗೆ ಕನ್ಸ್ಕೊಂತ ಇದೆಯಾ? ಇಲ್ಲ ಕಣಿ, ಮಗಿಗೆ ಒಂದು 2 ಚಮ್ ನೀರು ಬಗ್ಸೋಣ ಅಂತವ ತೊಳ್ಕೊ ಹೋಗಿ ಬಂದೆ. ಇಲ್ಲಿ ಒಲಿ ಗುರಿ ಹಾಕ್ಬಿಟ್ಟು ಹೋಗಿತ್ತೇನೋ ನಮ್ಮ ಪುಟ್ಟಿ, ಹಂಗೆಯ ಎಲ್ಲ ಒಲಿ ಹೋಗಿ ಸುತ್ಕೊಂಡದೆ, ನೀರೇ ಕಾದಲ್ವೇನೋ. ಅದಕ್ಕೆ ನೋಡ್ತಾ ನಿಂತಿದ್ದೆ, ಇದು ಯಾಕೆ ಹಿಂಗೆ ಮಾಡೋಗಿ ಅಂತವ. ಹ್ಞೂ ಸರಿ ಆಯಿತು. ನನಗೆ ಇವತ್ತು ಹೊಸಿ ಕೆಲಸ ಜಾಸ್ತಿ ಅದೇ. ಇವತ್ತು ರಾತ್ರಿಗೆ ಮನೆಗೆ ಬರೋಕ್ಕೆ ಆಗಲ್ಲ, ನಾನು ಅಲ್ಲೆಯ ಉಳ್ಕೊತೀನಿ. ನೀನು ನೋಡು ಜೋಪಾನ, ಮಗನು ನೀನುವೆ. ನಮ್ಮ ಇವನ್ನ ನಾಗರಾಜನ್ನ ಹೊಸಿ ದುಡ್ಡು ಕೇಳಿದ್ದೆ, ತಗೊಬಂದು ಇಲ್ಲಿಗೆ ಕೊಟ್ಟಾಯ್ತಾನ ಕಣ. ಇಲ್ಲ ನಾಳೆ ತಗೊಬತ್ತಾನೆ, ಇವತ್ತು ನಾಳೆಗೆ ಬರ್ತೀನಿ ಅಂತ ಹೇಳಿದ್ದ. ಏನಾರ ಬಂದರೆ ಇಷ್ಟು ಬಿಟ್ಟು ಇಟ್ಟಿರು, ನಾನು ಬಂದ ಮೇಕೆ ನಾನು ಕೊಡ್ತೀನಿ. ಕೊಡೋಕೋಬೇಡ ನೀನು, ಇಷ್ಟು ಇಟ್ಟಿರು. ಏನ್ರಿ ಅವನ್ನ ಸಾಲ ಕೇಳಿದ್ದೀರಾ?
ಅಯ್ಯೋ ಅವ್ರೇನು ನಿಮ್ಮ ತಮ್ಮದಿರು ಮದುವೆ ಆಗಿಲ್ಲ ಅಂದ್ರೆ ವ್ಯವಹಾರ ಅಪ್ಪ. ಇವನು ಹೆಚ್ಚಿಗೆ ಕೇಳ್ಬೇಡಿ ಕರ್ರಿ. ನೋಡಿ ನಿಮ್ಮ ಕೈಲಿ ಆದರೆ ಯೋಟ ಆಯ್ತದ ಅಷ್ಟ ಹೊಂದಿಸಿ ಕೊಡಿ. ಇಲ್ಲ ಅಂದರೆ ನೋಡಿ ಇನ್ನೇನು ಮಾಡೋಕ್ಕಾಯ್ತದೆ. ಏನು ಮದುವೆ ಏನು ಅಂತವ ದಾಮ್ ಧೂಮ್ ಅಂತ ಏನು ಮಾಡ್ತಾ ಇಲ್ವಲ್ಲ, ಅಟೊಂದೇನು ಬೇಕಾಗಲ್ಲ ಅನ್ಕೋತೀನಿ. ಸುಮ್ಕಿ ಯಾಕೆ ಅವ್ರದ್ದೆಲ್ಲ ಇಸ್ಕೊಂಡು ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಅದು ಬೇರೆ ಒಂದು ಮಾತು. ಇಲ್ಲ ಅವನು ಮಾದೇಶ ವಸಿಯ ನನಗೆ ಇದು ಮಾಡಿ ಮಾವ ಸಹಾಯ ಮಾಡಿ ಬಾವ, ಇದು ಒಂಚೂರು ಜವಾಬ್ದಾರಿ ತಗೊಂಡಿವ್ನಿ ಅಂತ ಅಂದವನೇ. ಅದಕ್ಕೆ ಎಲ್ಲ ಮಕ್ಳ ಮೇಲೆ ಬಿಟ್ಬಿಟ್ರೆ ಹೆಂಗೆ ಅವಕ್ಕೂ ಪಾಪ ಏನು ಮಾಡ್ತೇವೆ, ನಮ್ಮ ಕೈಲಿ ಯೋಟ್ ಆಯ್ತದ ಅಷ್ಟ ಮಾಡೋಣ. ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಹೇಳ್ಕೊಂಡಿವ್ನಿ ಅವನಿಗೆ ನಾಗರಾಜನ್ಗೆ ನನ್ನ ಕೈಲಿ ಆದಾಗ ನಾನು ಕೊಡ್ಕೊತೀನಿ ಅಂತವ, ನಾನು ಕೊಡ್ಕೊಂಡು ತೀರಿಸ್ಕೊತೀನಿ. ಸುಮ್ಕಿರ್ ನೀನು ತಲೆ ಕೆಡ್ಸ್ಕೊಳ್ಕೋಬೇಡ, ನಮ್ಮ ಕೈಲಿ ಏನಾಯ್ತದೆ ಅದು ನಾವು ಮಾಡ್ಬೇಕು ಅಂತ. ಅಲ್ಲ ಕಣಿ, ಅಪ್ಪಯ್ಯನಿಗೆ ಹೇಳಿದ್ರೆ ಅಪ್ಪಯ್ಯ ಹೊಸ ಒಂದ್ಸಿರೋದೇನ ಎಲ್ಲ ನೀವುಗಳ ತಲೆ ಮೇಲೆ ಹೊತ್ಕೊಂಡ್ ಮಾಡಕ್ಕೆ ಮತ್ತೆ ನಮ್ಮ ಅಪ್ಪಯ್ಯಂದು ಏನು ಇದು ಮಾಡ್ದಂಗೆ ಆಯ್ತದೆ. ನೀವು ಸುಮ್ಕಿರಿ ವಸಿಯ. ಅಯ್ಯೋ ನಿಮ್ಮ ಅಪ್ಪ ಈ ಮಾಡೋದು ನೀನು ದಿನ ನೋಡ್ತಾ ಇದೆಯಾ, ಯಾಕೆ ನಿನ್ನ ಮದುವೆಲಿ ನೋಡ್ಲಿಲ್ವಾ? ಏನೋ ಊರು ಜನ ಎಲ್ಲ ನಿಂತ್ಕೊಂಡು ಮಾಡೋ ಹೊತ್ತಿಗೆ ನಿನ್ನ ಮದುವೆ ಒಂದು ಮಟ್ಟ ಅನ್ನಿಸ್ಕತ್ತು ನಿಮ್ಮ ದೊಡ್ಡಪ್ಪ ಇರೋ ಹೊತ್ತಿಗೆ. ಇಲ್ಲ ಅಂದಿದ್ರಲ್ಲಿ ನಡೆದಿರೋದೆ ನಿಮ್ಮ ಅಪ್ಪ ಹಿಂಗೆ ಆನಾರಿ ಜವಾಬ್ದಾರಿ ಇದ್ದಿದ್ರೆ ಯಾಕೆ ಹಿಂಗೆ ಬಿಡು. ನಾವು ಮನೇಲಿ ಇದ್ದೀವಿ ಅಂದಾಗ ಆ ಮನೇಲಿ ಏನು ಆಯ್ತಾಯ್ತೋ ಬಿಡ್ತಾಯ್ತೋ ಅದು ಬೇರೆ, ನಮ್ದು ಏನೈತೆ ಕರ್ತವ್ಯ ನಾವು ಮಾಡಬೇಕು. ನೀನು ಏನು ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಅಲ್ಲ ಕಣಿ, ಹಂಗಂತವ ಇದಕ್ಕೆ ಜಮೀನು ಆಸ್ತಿ ಪಾಲ್ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರಲ್ಲಿ ಏನು ಮಾತಾಡ್ಲಿವಲ್ಲ, ನೀವು ಹೋಗೋಣ ಅಂದ್ರೆ ಯಾವಾಗಂತೆ? ಓ ಆ ವಿಷಯ ನಾನು ನಿಂತ ಏಳೇ ಇಲ್ವಾ ನೋಡಿ, ಏಳು ಇವನಿ ಅನ್ಕೊಂಡು ಸುಮ್ಕಾಗ್ಬಿಟ್ಟಿವ ನಾನು. ಅದಾ ಈಗ ಮಾಡಕ್ಕಿಲ್ವಂತೆ ಅವನು ನಮ್ಮ ತಮ್ಮವನಲ್ಲವ ಇನ್ನೊಬ್ಬ ನನ್ನ ಇನ್ಲನು ಆ ಬಡಿ ಮಗಂದು ಅದ್ದವ. ಅಪ್ಪನು ಅವನು ಇಬ್ಬರು ಇಟ್ಕೊಳಕ್ಕಾಗಲ್ಲ ಅದು ಇದು ಅಂತ ಏನೇನೋ ಕಿರಿಕ್ ತಗೊಂಡು ಕೂತವನಂತೆ ಆಸ್ತಿ ಪಾಲ್ ಮಾಡಬೇಡಿ ಅಂತ. ಈಗ ಆಸ್ತಿ ಪಾಲ್ ಮಾಡಿಬಿಟ್ರೆ ನಾಲ್ಕಾಯ್ತವೆ. ಅವನು ಈಗ ಒಟ್ಟಿಗೆ ಬೆಳೆ ಬೆಳಿತಾನೆ, ಲಾಭ ತಗೋತಾನೆ. ಪಪ್ಪ ಉಳ್ದವ ಎರಡಕ್ಕೂ ಇನ್ನೂ ಮದುವೆ ಆಗಿಲ್ಲ, ಆಟೇಟ್ ಕೊಟ್ಕೊಂಡದ್ಲಾಗಿ ಸುಮ್ಕೆಲ್ಲನೂ ಕೂಡಿಸ್ಕೊತಾವನೆ. ಅದೇ ಆಸ್ತಿ ಪಾಲ್ ಆಗ್ಬಿಟ್ರೆ ಎಲ್ಲರಿಗೂ ಅವ್ರವ್ರಲ್ಲಿ ಅವ್ರವ್ರು ಬೆಳ್ಕೋಬೇಕಲ್ಲ. ಮಾಡ್ಲಿ ಬಿಡ್ಲಿ ಅವ್ನಿಗೆಲ್ಲ ಕೊಡಕ್ಕೆ ಹೋಗ್ತಾರೆ, ಖಾಲಿ ಬಿದ್ದಿದ್ರು ಜಮೀನು ಅವನಿಗೆ ಕೊಡಕ್ಕೆ ಹೋಗಲ್ಲ. ಅದಕ್ಕೆ ಖ್ಯಾತೆ ತೆಗ್ದವನೇ. ಈಗ ನಾವು ಹೊರಗಡೆ ಇರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಿಲ್ಲ. ತಿಂತಾನೆ ತಿನ್ಕೊಳ್ಳಿ ಬಿಡು, ನನ್ನ ತಮ್ಮನೇ ಅಲ್ವಾ. ಅದು ಯಾವಾಗ ಪಾಲ್ ಮಾಡ್ತಾರೋ ಯಾವಾಗ ಕರೀತಾರೋ ಆಗಲೇ ಹೋಗೋಣ, ಸುಮ್ಕಿರು, ತಲೆ ಕೆಡ್ಸ್ಕೊಬೇಡ. ನಾನು ಮೊನ್ನೆ ಬಂದು ಹೇಳ್ದೆ ನಾಗರಾಜ ನಿಂತ ಇವನಿ ಅನ್ನೋದೇ ಜ್ಞಾನ ನನಗೆ, ಅದಕ್ಕೆ ಸುಮ್ಕಾಗಿವ್ನಿ. ಓ ಹೌದೇ? ಅಯ್ಯೋ ಆದ್ರೂ ಈಟೊಂದು ಆಸೆ ಇರಬಾರ್ದಪ್ಪ. ಇಷ್ಟು ವರ್ಷಲು ಹಂಗೆ ಬೆಳ್ಕೊಂಡು ತಿಂತಾವ್ರೆ, ಇನ್ನೂ ಏಸು ವರ್ಷ ಬೆಳ್ಕೋಬೇಕಂತ ಈಗ ಕುಡಿಸ್ಕೊಂಡಿರೋ ಸಾಲದೆ. ವಾ ದೇವ್ರೆ, ಅವನು ಅದು ಏನಾಯ್ತಾನೋ ನಿಮ್ಮ ತಮ್ಮ ಮಾತ್ರವ. ಅಯ್ಯೋ ನಮಗಂತೂ ಸಾಕಾಗಿ ಹೋಗೈತು. ಮಾಡಬಾರ್ದು ಮಾಡಿ ನಮ್ಮನ್ನು ಮನೆಯಿಂದ ಆಚೆ ಕಳಿಸಿದ್ರು, ನಾದ್ನಿರುವ ಅಂತಂದು ಸೇರ್ಕೊಂಡು. ಈಗ ಆಸ್ತಿ ಪಾಲ್ ಮಾಡೋಕ್ಕೆ 100 ಕೊಂಕು ಇವರು. ಹಂಗೆಲ್ಲ ಮಾತಾಡಬೇಡ, ಸುಮ್ಮನಿರು. ಯಾಕೆ ಹಂಗೆ ಮಾತಾಡ್ಕೋಬೇಕು? ಏನು ತಿನ್ಬಾರ್ದು ತಿಂತಾ ಇಲ್ಲ ಅವನು, ಚೆನ್ನಾಗಿರ್ಲಿ ನೀನು ಸುಮ್ಮನಿರು. ಅದಕ್ಕೆ ನಾನು ನಿಂಗೇನು ಹೇಳೋಕೆ ಹೋಗಲ್ಲ ಜಾಸ್ತಿ. ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ಈಗೇನು ದೇವ್ರು ನಮ್ಮನ್ನು ಹಂಗೆ ಇಟ್ಟವನ ದುಡ್ಕೊಂಡು ನಮ್ಮ ಕೈ ಬಾಯಿ ನಾವು ನೋಡ್ಕೊಂಡಿಲ್ವೇ? ಮಾತಾಡಕ್ಕೆ ಹೋಗ್ಬಾರ್ದು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಳಕ್ಕೆ ಬರ್ತದೆ. ಯಾರು ಬಾಚ್ಕೊಂಡು ತಿನ್ನಕ್ಕೆ ಹಾಕಿಲ್ಲ. ತಿಂತಾವ್ರೆ ಅಂದ್ರೆ ಅದು ಅವ್ರವ್ರ ಋಣ, ಏನು ಮಾಡೋಕೆ ಹಾಕಿಲ್ಲ. ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಬಿಟ್ಟಾಕ. ವಾ, ನಾನು ನಿಂಗಕ್ಕೆ ಕೇಳಿದ್ದ ಹೇಳೋಣ ಅಂತ ಬಂದರೆ ಇವರೇನೋ ಮಾತಾಡ್ಕೊಂಡು ನಿಂತವ್ರಲ್ಲಪ್ಪ. ಏನು ಹೇಳಲ್ಲ ಕಣೆ, ಇಲ್ಲ ಆಮೇಲೆ ಕೋರ್ಲ ಕಣೆ. ಬಾವ ಏನು ದುಡ್ಡೇ ಕೇಳಿದ್ದೆ ವಸಿಯ, ಹೆಂಗಾರ ಮಾಡಿ ವಸಿ ಹೊಂದಿಸ್ಕೊಡಿ ಅಂತ. ಇವನು ಹೊಂದಿಸಿದ್ರೋ ಏನೋ ಅದು ಬೇರೆ ಕೇಳಬೇಕು. ತಡಿ ಕೇಳಿ ನೋಡೋಣ. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಧನ್ಯವಾದಗಳು ಸ್ನೇಹಿತರೆ.